ಸುಡೋ ಸೈನ್ಸ್ ಅಂತಾರೆ, ಅದಕ್ಕೊಂದು ಪ್ರೂಫ್ ಇಲ್ಲ ಅಂತಾರೆ. ನಿಜವಾದ ಅರ್ಥ ಏನು? ವಾಸ್ತವದಲ್ಲಿ ಒಬ್ಬ ಮನುಷ್ಯನಿಗೆ ಏನು ಬೇಕಾಗಿದೆ? ನಿಮಗೆ ಆಸ್ಪತ್ರೆ ಬೇಕಾ, ಆರೋಗ್ಯ ಬೇಕಾ, ಔಷಧಿ ಬೇಕಾ, ಆಹಾರ ಬೇಕಾ? ಎಷ್ಟು ಪರ್ಸೆಂಟ್ ಔಷಧಿ ಬೇಕು, ಎಷ್ಟು ಪರ್ಸೆಂಟ್ ಆಸ್ಪತ್ರೆ ಹೋಗಕ್ಕೆ ಇಷ್ಟಪಡ್ತೀರಿ? ಈ ಕೊಡುಗೆಯಲ್ಲಿ ಆಧುನಿಕ ವೈದ್ಯಕೀಯ ವಿಜ್ಞಾನ ಎಷ್ಟು ಸಕ್ಸಸ್ ಆಗಿದೆ? ಎಷ್ಟು ಸಕ್ಸಸ್ ಆಗಿದೆಪ್ಪ ಅಂದ್ರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 70% ಜನರನ್ನ ಆಸ್ಪತ್ರೆಗೆ ದಿನ ಕರೆಸ್ತಾ ಇದೆ. ಆಯುರ್ವೇದ ನೀವೇನು ಅನ್ಕೊಂಡಿದ್ರಿ? ತಪ್ಪು ಗಿಡಮೂಲಿಕೆಯಿಂದ ಔಷಧಿ ಮಾಡೋದು. ಮತ್ತೇನು ಹೇಳ್ಬೋದು ನೀವು? ನಿಧಾನವಾಗಿ ವರ್ಕ್ ಆಗುತ್ತೆ. ಆಯುರ್ವೇದ ಒಂದು ಜೀವನ ಪದ್ಧತಿ. ಜೀವನ ಹೆಂಗೆ ಮಿಥ್ ಆಗಕ್ಕೆ ಸಾಧ್ಯ? ನಿಮ್ಮ ಜೀವನ ಮಿಥ, ನನ್ನ ಜೀವನ ಮಿಥ. ನಾನು ಆಯುರ್ವೇದ ಓದಿದ್ದೇನೋ ಬಿಟ್ಟಿದ್ದೇನೋ, ಜೀವನ ಹೆಂಗೆ ಮಿಥ್ ಆಗತ್ತೆ ರೀ? ಯಾವುದೇ ಒಂದು ಸೈನ್ಸನ್ನು ಮಿಥ್ ಅಂತ ಡಿಕ್ಲೇರ್ ಮಾಡೋದಲ್ಲ. ನಿನಗೆ ಆಯುರ್ವೇದ ಸರಿ ಇಲ್ಲ ಅಂದರೂ ಕೂಡ ಅದು ಸರಿ ಇಲ್ಲ ಅಂತ ಹೇಳೋಕ್ಕಾದ್ರೂ ಓದು ಫಸ್ಟು. ಒಬ್ಬ ರೋಗಿ ಬಂದ, ಸಕ್ಕರೆ ಅಂಶ ಹೆಚ್ಚಾಗಿದೆ, ಅವನು ಡಯಾಬಿಟಿಸು, ನೀನು ಈ ಮಾತ್ರೆ ತಗೋ ಅಂತ. ಸೊ 100ರಿಂದ 150 ಇದೆ, ಹಂಗಾಗಿ ಒಂದು ಕಂಟ್ರೋಲ್ ಬಂತು. ಹಾಗಿದ್ರೆ ಆ ಮಾತ್ರೆ ಆತನ ಇಡೀ ಲೈಫಲ್ಲಿ ಸಕ್ಕರೆ ಅಂಶನ ಕಂಟ್ರೋಲ್ ಮಾಡಬೇಕಾಗಿತ್ತು. ಆಗಿದೆಯಾ ಅಂದರೆ ಒಬ್ಬ ಪೇಷಂಟ್ಗೂ ಹಂಗಾಗಲ್ಲ. ಎಂಥ ಮಿತ್ತಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಎವಿಡೆಂಟ್ ದಟ್ ಇಟ್ ಕಂಟ್ರೋಲ್ ದ ಶುಗರ್ ಅಂತ. ನಾನು ಕೇಳ್ತಾ ಇದ್ದೀನಿ, ನೀವು ಡಯಾಬಿಟಿಸಿಗೆ ಔಷಧಿ ಕೊಡ್ತಾ ಇದ್ದೀರಾ, ರಕ್ತದ ಸಕ್ಕರೆ ಅಂಶಕ್ಕೆ ಔಷಧಿ ಕೊಡ್ತಾ ಇದ್ದೀರಾ ಅಂತ. ಎಲ್ಲರಿಗೂ ನಮಸ್ಕಾರ. ವಿಶ್ವವಾಣಿ ಹೆಲ್ತ್ನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಸರ್ಗ. ಸೊ ಆಯುರ್ವೇದ ಭಾರತ ಜಗತ್ತಿಗೆ ನೀಡಿರುವಂಥ ಒಂದೊಂದು ಅದ್ಭುತವಾದ ಕೊಡುಗೆ. ಆದರೆ ಈ ಪ್ರೆಸೆಂಟ್ ಲೈಫ್ನಲ್ಲಿ ಆಯುರ್ವೇದದ ಬಗ್ಗೆ ಒಂದು ಮಿತ್ ಆಗಿರ್ಬೋದು, ಒಂದು ತಪ್ಪು ಕಲ್ಪನೆಗಳು ಶುರುವಾಗಿದೆ, ಜನರಲ್ಲಿ ಕನ್ಫ್ಯೂಷನ್ ಶುರುವಾಗಿದೆ. ಇದು ನಿಜವಾದ ಸೈನ್ಸಾ, ಇದಕ್ಕೆ ನಿಜವಾದ ಪ್ರೂಫ್ ಏನಿದೆ, ಈ ಎಲ್ಲ ರೀತಿಯ ಒಂದು ಡಿಸ್ಕಷನ್ ನಡೀತಾ ಇದೆ. ಈ ನಿಮಗೂ ಕೂಡ ಆ ಕ್ವಶನ್ ಬಂದಿರ್ಬೋದು, ಹೌದಾ ಹಾಗಿರ್ಬೋದಾ ಅಂತ. ಈ ಒಂದು ತಪ್ಪು ಕಲ್ಪನೆ ಆಗಿರಬಹುದು, ನಿಜವಾದ ಆಯುರ್ವೇದ ಹೇಗಿದೆ, ಎಲ್ಲದ್ರ ಬಗ್ಗೆ ನಮಗೊಂದು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂತಹ ಮಲ್ಲಿಕಾರ್ಜುನ ಡಂಬಾಳ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ಸರ್, ಈಗ ನಾನೇ ಹೇಳ್ದಾಗೆ ಸುಡೋ ಸೈನ್ಸ್ ಅಂತಾರೆ ನಮ್ಮ ಆಯುರ್ವೇದಕ್ಕೆ, ಅದಕ್ಕೊಂದು ಪ್ರೂಫ್ ಇಲ್ಲ ಅಂತಾರೆ. ನಿಜವಾದ ಅರ್ಥ ಏನು? ಅದಕ್ಕೆ ಅವ್ರು ಹೇಳ್ತಿರೋದು ನಿಜಾನ? ಆಯುರ್ವೇದ ಅಂದರೆ ಏನು? ಅದ್ರ ಬಗ್ಗೆ ನಿಮ್ಮ ಯಾರೋ ಸುಡೋ ಸೈನ್ಸ್ ಅಂದ ತಕ್ಷಣ ಅದನ್ನು ಅವರೇನು ಋಷಿಮುನಿಗಳಲ್ಲ ಅಥವಾ ಅವರೇನು ಸೈಂಟಿಸ್ಟ್ ಅಲ್ಲ. ಓಕೆ, ಇವತ್ತಿನ ಎಪಿಸೋಡು ಇದ್ದಿದ್ದು ಅದಕ್ಕೇ. ಜನರಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಸುಡೋ ಸೈನ್ಸ್, ಇದಕ್ಕೊಂದು ಕೊನೆಗೆ ಅವರು ಯುದ್ಧದಲ್ಲಿ ಗೆದ್ದಂಗೆ, ಹೌದು ಇದು ಸುಡೋ ಸೈನ್ಸ್ ಅಂತ ಪ್ರೂವ್ ಮಾಡಿ ತೋರಿಸ್ದಂಗೆಲ್ಲ ಆಗಿದೆ. ಆ ವಿಡಿಯೋಗಳಲ್ಲೆಲ್ಲ ಹರಿದಾಡ್ತಾ ಇದೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಸೊ ವಾಸ್ತವದಲ್ಲಿ ಆಯುರ್ವೇದ ಸುಡೋ ಸೈನ್ಸ್ ಹೌದು ಅಲ್ಲ ಅಂತ ನೋಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಅದನ್ನು ಆ ಕಡೆ ಬದಿಗಿಟ್ಟು ವಾಸ್ತವದಲ್ಲಿ ಒಬ್ಬ ಮನುಷ್ಯನಿಗೆ ಏನು ಬೇಕಾಗಿದೆ? ನಾನು ನಿಮ್ಮನ್ನೇ ಕೇಳ್ತೀನಿ. ಈಗ ನಿಮಗೆ ಆಸ್ಪತ್ರೆ ಬೇಕಾ, ಆರೋಗ್ಯ ಬೇಕಾ? ಆರೋಗ್ಯ ಸರ್, ಆಬ್ವಿಯಸ್ಲಿ. ಔಷಧಿ ಬೇಕಾ, ಆಹಾರ ಬೇಕಾ? ಆಹಾರ. ಸರಿ, ಎಷ್ಟು ಪರ್ಸೆಂಟ್ ಔಷಧಿ ಬೇಕು? 0% ಬೇಕು ನನಗೆ. ಎಷ್ಟು ಪರ್ಸೆಂಟ್ ಆಸ್ಪತ್ರೆ ಹೋಗಕ್ಕೆ ಇಷ್ಟಪಡ್ತೀರಿ? 0%. ಸರಿ, ಈಗ ನೀವೇ ಹೇಳಿದ್ರಿ ಈಗ, ಹೌದು. ಹೌದಾ? ಸೊ ನಿಮ್ಮ ಒಪಿನಿಯನ್ ನಾನು ಈ ಜಗತ್ತಿನ ಎಲ್ಲ ಜನರ ಒಪಿನಿಯನ್ ಅಂತ ತಗೋತೀನಿ, ಹೌದಲ್ಲ? ಸಾಮಾನ್ಯ ಜನರ ಒಪಿನಿಯನ್ ಅದೇ ಅಲ್ಲ, ಎಲ್ಲರ ಒಪಿನಿಯನ್ ಯಾರಿಗೆ ಬೇಕಾಗಿದೆ. ಓಕೆ, ಈ ಕೊಡುಗೆಯಲ್ಲಿ ಆಧುನಿಕ ವೈದ್ಯಕೀಯ ವಿಜ್ಞಾನ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದ್ರ ಮೇಲೆ ಯಾವುದು ಸೂಡೋ ಸೈನ್ಸು ಅಂತ ಹೇಳಬೇಕಷ್ಟೇ ಈಗ. ಹೌದು. ಸೊ ಎಷ್ಟು ಸಕ್ಸಸ್ ಆಗಿದೆಪ್ಪ ಅಂದ್ರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 70% ಜನರನ್ನ ಆಸ್ಪತ್ರೆಗೆ ದಿನ ಕರೆಸ್ತಾ ಇದೆ ಒಂದು ವಿಜ್ಞಾನ. ಇದನ್ನು ವಿಜ್ಞಾನ ಅಂತ ಹೇಗೆ ಕರಿಬೇಕು? ಫಸ್ಟ್ ಆಫ್ ಆಲ್, ಒಂದು ಕಾಯಿಲೆಗೆ, ಈಗ ಒಂದು ಕಾಯಿಲೆ ಅಂತ ಅನ್ಕೊಳ್ಳೋದು ಬೇಡ, ಒಂದು ಕಂಡೀಷನ್ ಬಂದಿದೆ ಒಬ್ಬರಿಗೆ, ಯಾರಿಗೋ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚಾಗ್ಬಿಟ್ಟಿದೆ. ನಿಮಗೆ ಅದನ್ನು ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಮಾಡೋದು ಧಾವಂತ ಏನಿದೆ ಅಂತೀನಿ ನಾನು. ಪೇಷಂಟ್ಗೆ ಆಕ್ಸಿಡೆಂಟಲ್ಲಿ ಗೊತ್ತಾಗಿದೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಇದನ್ನು ಡಯಾಬಿಟಿಸ್ ಅಂತ ಇಮಿಡಿಯೇಟ್ ಡಯಾಗ್ನೋಸ್ ಮಾಡಿಬಿಡೋದು. ಯಾಕೆ ಅಷ್ಟು ಅರ್ಜೆಂಟ್ ಏನಿದೆ? ಔಷಧಿ ಕೊಡಬೇಕಾ? ಹೋಗಲಿ, ಔಷಧಿ ಕೊಟ್ಟರೆ ಅದನ್ನು ರಿಪೇರಿ ಮಾಡೋಕ್ಕಾಗ್ತದಾ? ಯಾಕೆ ಅಷ್ಟು ಅರ್ಜೆಂಟ್ ಇದೆ ಅಲ್ವಾ? ಸೊ ಏನೋ ಕಾರಣಕ್ಕೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದೆಪ್ಪ. ಓಕೆ, ಆ ಕಾರಣ ನೋಡ್ಬೋದಲ್ಲ, ಏನು ಕಾರಣಕ್ಕಾಗಿದೆ, ಯಾಕಾಗಿರ್ಬೋದು? ನಿಮಗೆ ರಾತ್ರಿ ಇಡೀ ನಿದ್ದೆಗೆಟ್ಟಿದ್ರೆ ಯಾವುದೋ ಒಂದು ಟೆನ್ಷನ್ ಬಂದುಬಿಟ್ಟಿದೆ ತುಂಬ. ನೀವು ಒಂದು 7-8 ದಿನದಿಂದನೂ ನಿದ್ದೆ ಮಾಡ್ತಿಲ್ಲ, ಮನೇಲಿ ಅಷ್ಟೊಂದು ಟೆನ್ಷನ್ ಬಂದುಬಿಟ್ಟಿದೆ. ಅದನ್ನು ನೀವೇ ನಿರ್ವಹಿಸಬೇಕು ಮನೆಯಲ್ಲಿ ಅಥವಾ ಆಫೀಸಲ್ಲಿ. ತುಂಬ ಮೆದುಳಿಗೆ ಒತ್ತಡ ಬೀಳ್ತಾನೆ ಇದೆ. ಈ ಕಂಡೀಷನ್ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದರೆ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಯಾಕೆಂದರೆ ಮೆದುಳಿಗೆ ತುಂಬ ಸಕ್ಕರೆ ಅಂಶ ಬೇಕು. ಓಕೆ, ಅದಕ್ಕೆ ನೀವು ಹೆಚ್ಚು ಕೆಲಸ ಕೊಟ್ಟಷ್ಟು ಹೆಚ್ಚು ಸಕ್ಕರೆ ಅಂಶ ಬೇಕು. ಸೊ ಮಸಲ್ಸ್ಗಿಂತ 4 ಪಟ್ಟು ಹೆಚ್ಚು ಮೆದುಳಿಗೆ ಬೇಕು. ಸೊ ನಾವೆಲ್ಲ ದುಡಿಮೆ ಹೆಂಗೆ ಮಾಡ್ತಾಯಿದ್ದೀವಿ? ಮೆದುಳನ್ನ ಉಪಯೋಗಿಸಿ ದುಡಿಮೆ ಮಾಡ್ತಾಯಿದ್ದೀವಿ. ಹಮಾಲಿ ಮಾಡಿ ಇನ್ನೊಂದೇನೋ ಮಾಡಿ ಮಸಲ್ ಉಪಯೋಗಿಸಿ ದುಡಿಮೆ ಮಾಡ್ತಾಯಿಲ್ಲ ನಾವೀಗ ಹೆಚ್ಚಿನ ಜನ, ಹೌದಾ? ಸೊ ಮೆದುಳು ಉಪಯೋಗಿಸಿ ನಾವು ದುಡಿಮೆ ಮಾಡ್ತಾಯಿದ್ದೀವಿ ಅಂತಾಗ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಮೆದುಳಿಗೆ ಒತ್ತಡ ಜಾಸ್ತಿ ಬಿತ್ತು.
ಈ ಕ್ಷಣಕ್ಕೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮ್ಗೆ ಏನು ಅರ್ಜೆಂಟ್ ಇದೆ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಮಾಡೋಕ್ಕೆ ಅಂತ, ಯಾಕಪ್ಪ ಏನಾಗಿದೆ ನಿನ್ನ ಜೀವನದಲ್ಲಿ ಅಂತ ಕೇಳೋಕ್ಕೂ ಒಂದು ಪುರುಸತ್ತಿಲ್ವಾ? ಓಕೆ, ಬೇಕಲ್ವಾ? ಸೊ ಅದಕ್ಕೆ ಪರಿಹಾರ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನೇನೋ ಹಾಕಿತ್ತು. ಅಂದರೆ ಎಲ್ಲ ಸಕ್ಕರೆ ಅಂಶ ಹೆಚ್ಚಾಗಿದ್ದಕ್ಕೂ ಬರೀ ಒತ್ತಡನೇ ಕಾರಣ ಅಲ್ಲ, ಅದು ಒಂದು ಕಾರಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಊಟ ಮಾಡಿರ್ತಾರೆ ಅದು ಜೀರ್ಣ ಆಗಿರಲ್ಲ, ಇನ್ನೇನೋ ಆಗ್ತದೆ, ಸಕ್ಕರೆ ಅಂಶ ಏನೋ ಜಾಸ್ತಿ ಆಯಿತು, ಬಿ ಪಿ ಇನ್ನೇನೋ ಹೆಚ್ಚಾಯಿತು, ಲೂಸ್ ಮೋಷನ್ ಆಗ್ತಾಯಿದೆ, ತಡೆದು ಬಿಡ್ಬೇಕಾ? ಯಾಕೆ ತಡೀತೀರಾ? ಅಜೀರ್ಣ ಆಗಿದ್ರೆ ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತೈತಿ, ಲೂಸ್ ಮೋಷನ್ ಆಗಿತ್ತು ಅಂದರೆ ವೇಸ್ಟ್ ಇದೆ, ಹೊರಗೆ ಹೋಗ್ತಾ ಇದೆ, ಡಿಹೈಡ್ರೇಷನ್ ಆಗಿಲ್ಲ ಅಂದ್ರೆ ಅದು ತಡೆಯೋ ಅವಶ್ಯಕತೆ ಇಲ್ಲ. ಡಿಹೈಡ್ರೇಷನ್ ಆದರೆ, ಇನ್ಫೆಕ್ಷನ್ ಆದರೆ, ಜ್ವರ ಬಂದರೆ ಅಷ್ಟೇ ಅದಕ್ಕೆ ತಡಿ. ಸೊ ಈ ಡಿಹೈಡ್ರೇಷನ್ನು, ಜ್ವರ, ಇನ್ಫೆಕ್ಷನ್ನು 1% ಆಫ್ ಜನರಿಗೆ ಆಗಲ್ಲ. ಅಂದರೆ ಲೂಸ್ ಮೋಷನ್ ಆಗೋ 1% ಆಫ್ ಜನರಿಗೆ ಅದಾಗೋದು. ಇನ್ನು 99% ಇವೇನೂ ಇರಲ್ಲ, ಬರೀ ಲೂಸ್ ಮೋಷನ್ ಆಗುತ್ತೆ. ಇಮಿಡಿಯೇಟ್ ಅದಕ್ಕೆ ಮಾತ್ರೆ ಕೊಟ್ಬಿಟ್ಟು ಅದನ್ನು ನಿಲ್ಲಿಸೋ ಅವಶ್ಯಕತೆ ಏನಿರ್ತದೆ, ಅದರಿಂದ ಕಾಯಿಲೆ ಬರುತ್ತೆ ಅಂತ ಆಯುರ್ವೇದ ಹೇಳ್ತದೆ. ಸೊ ಹಾಗಾಗಿ ವಾಸ್ತವದಲ್ಲಿ ಮನುಷ್ಯನಿಗೆ ಬೇಕಾಗಿರೋದೇನು? ಆಯುರ್ವೇದ ಒಂದು ಕೇವಲ ವೈದ್ಯಕೀಯ ವಿಜ್ಞಾನ ಅಲ್ಲ, ಇದು ಗೊತ್ತಿರಲಿ. ಜನರು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಆಯುರ್ವೇದ ಅಂದರೆ ಏನಪ್ಪ? ನೀವು ಹೇಳಿ ನೋಡೋಣ, ಆಯುರ್ವೇದ ನೀವೇನು ಅನ್ಕೊಂಡಿದ್ದೀರಿ? ಈಗ ಅದೇ ಸರ್, ಸೊಪ್ಪು ಅದರಿಂದ ಮಾಡಿ ಗಿಡಮೂಲಿಕೆಯಿಂದ ಔಷಧಿ ಮಾಡ್ಕೊಡೋದು, ನೀವು ಲೈಕ್ ಊಟದಲ್ಲೇ ಒಂದು ಅವಾಯ್ಡ್ ಮಾಡ್ಲಿಕ್ಕೆ ಹೇಳೋದು, ಆ ಥರದ ಒಂದಷ್ಟು ಜನರಿಗೆ ಏನು ಅನ್ಕೊಂಡಿದ್ದಾರೆ ಅಂದರೆ ಇದೊಂದು ಗಿಡಮೂಲಿಕೆಯಿಂದ ಮಾಡುವಂಥ ಔಷಧಿಗಳು ಅಂತ. ಇನ್ನೊಂದು ಇದಕ್ಕೊಂದು ಸೈಡ್ ಎಫೆಕ್ಟ್ ಇಲ್ಲ, ಹೌದು, ನಿಧಾನವಾಗಿ ವರ್ಕ್ ಆಗುತ್ತೆ, ನಿಧಾನವಾಗಿ ವರ್ಕ್ ಆಗುತ್ತೆ, ಆಮೇಲೆ ಇದೊಂದು ಪರ್ಮನೆಂಟ್ ಆರಾಮ ಆಗ್ಬೋದು. ಸೊ ಹಿಂಗೇನೋ ಇವೆಲ್ಲವೂ ಮಿತ್ಗಳು, ಆಯುರ್ವೇದದ ಮೇಲೆ ಆರೋಪ ಮಾಡಿರ್ತಕ್ಕಂಥ ಮಿತ್ಗಳು. ಫಸ್ಟ್ ಆಫ್ ಆಲ್ ಇದು ಕೇವಲ ಔಷಧಿ ವಿಜ್ಞಾನ ಅಲ್ಲ, ಬರೀ ಕಾಯಿಲೆ ಅದಕ್ಕೊಂದು ಔಷಧಿ ಅಂತ ಹೇಳ್ತಾ ಇಲ್ಲ ಆಯುರ್ವೇದ. ಇದು ಗೊತ್ತಿಲ್ಲದೇನೆ ಯಾರು ಪುಣ್ಯಾತ್ಮ ಹೆಪಟಾಲಜಿಸ್ಟ್ ಅಂತ ಡಾಕ್ಟ್ರು ಮಾತಾಡ್ತಾ ಇದ್ದಾರೆ, ಆಯುರ್ವೇದ ಮಿತ್ ಅಂತೆ. ಆಯುರ್ವೇದ ಒಂದು ಜೀವನ ಪದ್ಧತಿ. ಜೀವನ ಹೆಂಗೆ ಮಿತ್ ಆಗಕ್ಕೆ ಸಾಧ್ಯ? ನಿಮ್ಮ ಜೀವನ ಮಿತ್ತ, ನನ್ನ ಜೀವನ ಮಿತ್ತ. ನಾನು ಆಯುರ್ವೇದ ಓದಿದ್ದೇನೋ ಬಿಟ್ಟಿದ್ದೇನೋ, ಜೀವನ ಹೆಂಗೆ ಮಿತ್ ಆಗತ್ತೆ ರೀ? ಜೀವನ ಅಂತ ಒಂದಿದೆ ಅಲ್ವಾ? ಸೊ ಆಯುರ್ವೇದ ಅಂದರೆ ಬರೀ ವೈದ್ಯಕೀಯ ವಿಜ್ಞಾನ ಅಲ್ಲ. ಈಗ ಜೀವನ ಸಕ್ಸಸ್ ಅಂದ್ರೇನು? ಒಂದು ಯಾವುದೋ ಒಂದು ಕೆಮಿಸ್ಟ್ರಿ ಚಾಪ್ಟ್ರಲ್ಲಿ ನಾನು ಔಟ್ ಆಫ್ ಔಟ್ ತೆಗೆದುಬಿಟ್ಟೆ, ಅದು ಸಕ್ಸಸ್ಸಾ? ಅಂದರೆ ಸಕ್ಕರೆ ಹೆಚ್ಚಾಗಿಬಿಟ್ಟಿದೆ, ನಾನೊಂದು ಮಾತ್ರೆ ಕೊಡ್ತೀನಿ, ಮಾತ್ರೆ ನೋಡಿ ಪೂರ್ತಿ ಸರಿ ಮಾಡಿಬಿಡ್ತು, ಸಕ್ಕರೆ ಅಂಶ ಕಂಟ್ರೋಲ್ ಮಾಡ್ತು. ಸೊ ಈ ಚಾಪ್ಟರ್ ಪ್ರಕಾರ ಇಟ್ ಈಸ್ ಫಲಿತಾಂಶ ಇಸ್ 100% ರೈಟ್ ಅಂತಾನ? ಕೆಮಿಸ್ಟ್ರಿ ಅದೊಂದೇ ಚಾಪ್ಟರ್ ಅಲ್ಲ, ಇಡೀ ಪುಸ್ತಕ ಸೇರಿ ಕೆಮಿಸ್ಟ್ರಿ ಆಗುತ್ತೆ, ಹೌದಾ? ಬರೀ ಕೆಮಿಸ್ಟ್ರಿ ಒಂದೇ ಜೀವನ ಅಲ್ಲ, ಕಲೆ ಇದೆ, ವಿಜ್ಞಾನ ಇದೆ, ಕಾಮರ್ಸ್ ಇದೆ, ಎಲ್ಲ ಸೇರಿನೂ ಓದು ಅಂತ ಇದೆ. ಸೊ ಅದಷ್ಟೇ ಏನಲ್ಲ. ಸೊ ಎಂಡ್ ರಿಸಲ್ಟ್ ಏನು ಅಂದರೆ ಎಷ್ಟು ನಾವು ಆಸ್ಪತ್ರೆಗೆ ಕಡಿಮೆ ಹೋಗ್ತಾ ಇದ್ದೀವೋ ಅದ್ರ ಸತ್ಯ, ಹೌದಾ? ಎಂಡ್ ರಿಸಲ್ಟ್ ಒಟ್ಟು ನಾವು ಆಸ್ಪತ್ರೆಗೆ ಕಡಿಮೆ ಹೋಗಬೇಕು ಅಥವಾ ಔಷಧಿಗಳಿಲ್ಲದಂಗೆ ಬದುಕಬೇಕು, ಅದು ನಿಜವಾದ ಪದ್ಧತಿ. ಸೊ ಈಗ ಪ್ರೂಫ್ ಅಂದರೆ ಈಗ ಯಾಕೆ ಮಿತ್ ಅಂತ ಹೇಳ್ತಾರೆ ಹೇಳಿ ನೋಡೋಣ? ಯಾಕಂತ ಹೇಳಿದರೆ ಪ್ರೂಫ್ ಇಲ್ಲ ಅಂತ, ಹೌದಾ? ಎವಿಡೆನ್ಸ್ ಕೊಟ್ಟಿಲ್ಲ ಅಂತ. ಸೊ ಇದು ಎವಿಡೆನ್ಸ್ ಇಲ್ಲ ಅಂದರೆ ಈ ಔಷಧಿ ಈ ಕಾಯಿಲೆ ಮೇಲೆ ಕೆಲಸ ಕೆಲಸ ಮಾಡುತ್ತೆ ಅನ್ನೋ ಎವಿಡೆನ್ಸ್ ಇಲ್ಲ ನಿಮ್ಮ ಹತ್ರ, ಹಾಗಾಗಿ ಆಯುರ್ವೇದ ಮಿತ್ ಅಂತ. ನಾನು ಅದನ್ನು ಮಾತಾಡ್ತಾನೆ ಇಲ್ಲ. ಈ ಔಷಧಿ ಇದ್ರ ಮೇಲೆ ಕೆಲಸ ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆನ ಆಮೇಲೆ ಇಟ್ಕೊಳ್ಳೋಣ. ಅದು 1% ಆಫ್ ಲೈಫ್ ಅಷ್ಟೇ, 99% ಲೈಫ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದಷ್ಟೇ. ಇದು ಮತ್ತೆ ನಮ್ಮದು ಸೆಲ್ ಬೇಸ್ ಥಿಯರಿ ಅಂತ. ಜೀವಕೋಶಗಳು, ಶರೀರ ಯಾವುದರಿಂದ ಆಗಿದೆ? ಜೀವಕೋಶಗಳಿಂದ ಆಗಿದೆ. ಮತ್ತು ಆಯುರ್ವೇದ ಜೀವಕೋಶಗಳಿಂದ ಆಗಿದೆ ಅಂತ ಆಯುರ್ವೇದ ಹೇಳಲ್ಲ ಅಂತ ಹೇಳ್ತಾರೆ. ಚರ್ಚೆಯಲ್ಲಿ ಬಂದಿದೆ, ನಾನು ಅದಕ್ಕೆ ಮಾತಾಡ್ತಾ ಇದ್ದೀನಿ. ಆಯುರ್ವೇದ ಹೇಳ್ತದೆ ಜೀವಕೋಶಗಳಿಂದನೇ ಆಗಿರೋದು ಅಂತ. ನೀವು ಎಣಿಸೋಕ್ಕಾಗದೇ ಇರೋಷ್ಟು ಜೀವಕೋಶಗಳಿಂದ ಆಗಿದೆ ಅಂತ ಆಯುರ್ವೇದ ಹೇಳ್ತದೆ. ಇದನ್ನು ಶ್ರೋತಸ್ಸು ಅಂತ ಕರಿತೀವಿ ನಾವು. ಎಷ್ಟು ಶ್ರೋತಸ್ಸು ಇದಾವು ಅಂತ ಹೇಳಿದರೆ ನೀವು ಇನ್ಫೈನೈಟ್, ನೀವು ಎಣಿಸೋಕ್ಕಾಗಲ್ಲ ಅಷ್ಟು ಶ್ರೋತಸ್ಸು ಇದಾವು ಅಂತ. ಆ ಶ್ರೋತಸ್ ಅಂದರೆ ಜೀವಕೋಶಗಳು. ಅವು ಅದು ಉತ್ಪತ್ತಿ ಮಾಡ್ತವೆ, ನಿರಂತರವಾಗಿ ಕೆಮಿಕಲ್ನ ಉತ್ಪತ್ತಿ ಮಾಡಿ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾವೆ. ಶ್ರೋತಸ್ ಎಷ್ಟಿದ್ದಾವೆ? 13 ಮೆನ್ಷನ್ ಮಾಡ್ತೀವಿ ಅಷ್ಟೇ. 13 ಮೇನ್ ಶ್ರೋತಸ್ಗಳನ್ನು ಮೆನ್ಷನ್ ಮಾಡ್ತೀವಿ. ಅದರ ಆಚೆ ಎಷ್ಟಿದಾವೆ ಅಂದರೆ ಎಲ್ಲವೂ, ಇವನ್ ಭಾವ ಕೂಡ ಶ್ರೋತಸ್ಸೇ ನಮ್ಮಲ್ಲಿ. ನನಗೆ ಸಿಟ್ಟು ಬಂತು, ಅದೊಂದು ಶ್ರೋತಸ್. ಅದು ಹೌದಲ್ಲ? ಸಿಟ್ಟು ಬಂದಿದೆ ಅಲ್ವ? ಯಾವುದೋ ಜೀವಕೋಶದಿಂದ ಬಂದಿದೆ ಅಂತಲ್ಲ, ಅದು ಸಿಟ್ಟು ಬಂದಿದೆ ತಾನೆ. ನನಗೆ ಖುಷಿಯಾಗಿದೆ, ಅದೊಂದು ಶ್ರೋತಸ್ಸೇ. ಸೊ ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದೇ ಇರೋ ಎರಡೂ ಕೋಶಗಳನ್ನು ನಾವು ಆಯುರ್ವೇದದಲ್ಲಿ ಹೇಳ್ತಾ ಹೋಗ್ತೀವಿ. ಜೀವಕೋಶಗಳಿಲ್ಲ ಅಂತ ಯಾರು ಹೇಳಿದ್ದು? ಯಾವುದೇ ಒಂದು ಸೈನ್ಸನ್ನು ಮಿತ್ ಅಂತ ಡಿಕ್ಲೇರ್ ಮಾಡೋದಲ್ಲ, ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು. ಅದು ಸರಿ ಇಲ್ಲ ಅಂತ ನನ್ನ ಗುರುಗಳು ಏನು ಹೇಳ್ತಿದ್ರು ಗೊತ್ತಾ? ನಿನಗೆ ಆಯುರ್ವೇದ ಸರಿ ಇಲ್ಲ ಅಂದರೂ ಕೂಡ ಅದು ಸರಿ ಇಲ್ಲ ಅಂತ ಹೇಳೋಕ್ಕಾದ್ರೂ ಓದು ಫಸ್ಟು ಅಂತ. ಓದಲೇ ಹೆಂಗೆ ಹೇಳ್ತೀನಿ? ನಿಮ್ಮ ಮೇಲೆ ಹೆಡ್ಡಿಂಗ್ ನೋಡಿಬಿಟ್ಟು ಸರಿ ಇಲ್ಲ ಅಂತ ಹೇಳೋಕ್ಕಾಗುತ್ತೆ? ಸ್ವಲ್ಪ ಓದಬೇಕಲ್ವ? ಪ್ರತಿಯೊಬ್ಬ ಆಯುರ್ವೇದ ಡಾಕ್ಟ್ರಿಗೆ, ನನ್ನನ್ನು ಸೇರಿಕೊಂಡು, ಕನಿಷ್ಠ ಒಂದು 20-25% ಆದರೂ ಅಲೋಪತಿ ಅಥವಾ ಮಾಡರ್ನ್ ಸೈನ್ಸಿನ ಜ್ಞಾನ ಇರ್ತದೆ. ನಾವು ಓದಿರ್ತೀವಿ, ಅದನ್ನು ಓದಿರ್ತೀವಿ, ಪ್ರಾಕ್ಟೀಸಲ್ಲೂ ಅದನ್ನು ಹುಡುಕ್ತಾ ಇರ್ತೀವಿ, ಎಲ್ಲ ನೋಡ್ತಾ ಇರ್ತೀವಿ.
ಒಬ್ಬ ಅಲೋಪತಿ ಡಾಕ್ಟ್ರಿಗೆ ಆಯುರ್ವೇದ ವಿಜ್ಞಾನ ಇದೆ ನೋಡಿ, ಹಾಗಂದ್ರೆ ಏನಂತ ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲ ಹೇಗೆ ಮಾತಾಡ್ತೀರಾ ಮಿತ್ ಅಂತ? ಹೌದು, ಗೊತ್ತಿಲ್ಲ ಅಂದರೆ ಮಿತ್ ಹೇಗೆ ಮಾತಾಡ್ತೀರಾ? ಓಕೆ, ಸೊ ಜೀವನ ಸಕ್ಸಸ್ ಮಾಡುತ್ತೆ ಆಯುರ್ವೇದ. ನಿಮಗೆ ಆರೋಗ್ಯ ಅಂದರೆ ನಿಮ್ಮ ಡೆಫಿನೇಷನ್ ಏನು? ಆರೋಗ್ಯ ಅಂದರೆ ಏನು? ಆರೋಗ್ಯ ಅಂದರೆ ಯಾವುದೇ ಒಂದು ರೋಗ ಬರದೇ ಇರುವಂಥ ಅವಸ್ಥೆ ಅಲ್ವಾ? ಆಯುರ್ವೇದ ಆರೋಗ್ಯ ಅಂದರೆ ಅಷ್ಟನ್ನೇ ಹೇಳಲ್ಲ. ರೋಗ ಬರಲಿಲ್ಲ ಅಂದರೆ ಅದಷ್ಟೇ ಆರೋಗ್ಯನ. ರೋಗ ಬರಲಿಲ್ಲಪ್ಪ, ಏನಾಗಿ ಪ್ರಾಣ ಹೋಯಿತು, ಆಕ್ಸಿಡೆಂಟಾಗಿ ಪ್ರಾಣ ಹೋಯಿತು, ರೋಗ ಬಂದಿಲ್ಲಲ್ಲ, ಆರೋಗ್ಯ ಅಂತ ಅನ್ನೋಕ್ಕಾಗಲ್ಲ. ಓಕೆ, ಸೊ ಆಯುರ್ವೇದ 2 ಡೆಫಿನೇಷನ್ ಹೇಳ್ತದೆ. ಸಮದೋಷ ಸಮಗ್ನಿಶ್ಚ ಸಮಾಧಾತು ಮಲಕ್ರಿಯಾ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥಮಿತ್ತ ವಿಧೇಯತೆ ಅಂತ. ನೀವು ಶಾಂತವಾಗಿರೋದು ಕೂಡ ಒಂದು ಆರೋಗ್ಯ ತಾನೆ. ಹೌದು, ನನಗೆ ಯಾವುದೂ ರೋಗ ಇಲ್ಲ, ಅಶಾಂತಿಯಿಂದ ಇದ್ದೀನಿ, ಹೌದು, ಅದು ರೋಗ ಅಲ್ವಾ? ಇದ್ದವರಿಗೆಲ್ಲ ತೊಂದರೆ ಕೊಡುತ್ತಲ್ವ? ಸೊ ರೋಗರಹಿತ ಅವಸ್ಥೆ ಮಾತ್ರ ಆರೋಗ್ಯ ಅಲ್ಲ, ಲೈಫ್ ಸಕ್ಸಸ್ ಆಗಿ ನಡೀತಾ ಇರಬೇಕು, ಹೌದು, ಅದು ಆರೋಗ್ಯ. ಮನಸ್ಸಿನ ಆರೋಗ್ಯ ಕೂಡ. ಹೌದು, ನಿಮಗೆ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಹೌದಲ್ವ? ಸಕ್ಸಸ್ ಅನ್ನೋದು ಖುಷಿ ಕೊಡ್ತದೆ ಹೊರತು ನೀವು ಖುಷಿಯಾಗಿದೆಯೋ ನೆಮ್ಮದಿಯಾಗಿದೆಯೋ ಇಲ್ವೋ ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಬ್ಲಡ್ ಪ್ಯಾರಾಮೀಟರ್ ಸರಿ ಇದೆ, ನನ್ನ ಔಷಧಿ ಕೆಲಸ ಮಾಡಿದೆ, ನಾನು ಸರಿ. ಈ ಮಿತ್ತನ್ನ ಶರೀರ ಒಪ್ಪಲ್ಲ. ಶರೀರ ಏನು ಹೇಳ್ತದೆ? ಎಲ್ಲರಿಗೂ ಗೊತ್ತಿರೋ ಡಿಸೀಸ್ ಅಂತ ತಗೊಂಡ್ರೆ ಡಯಾಬಿಟಿಸ್ ಅಂತ ತಗೋತೀನಿ. ಭಾಳಷ್ಟು ಜನರಿಗೆ ಎಲ್ಲರಿಗೂ, ನಿಮಗೂ ಪರಿಚಯ, ಅವ್ರಿಗೆ ಪರಿಚಯ, ಎಲ್ಲರಿಗೂ ಪರಿಚಯ. ಅದೇ ಓಕೆ, ಒಬ್ಬ ರೋಗಿ ಬಂದ, ಸಕ್ಕರೆ ಅಂಶ ಹೆಚ್ಚಾಗಿದೆ, ನೋಡಿ ಡಯಾಬಿಟಿಸು, ನೀನು ಈ ಮಾತ್ರೆ ತಗೋ ಅಂತ ಕೊಟ್ಟರೆ ಒಂದು 4-6 ತಿಂಗಳು ರಕ್ತದ ಪ್ಯಾರಾಮೀಟರ್ನಾಗ ಎಷ್ಟು ಅದೇನು 100, 105, ಕೆಲವರಲ್ಲಿ 99 ನಾರ್ಮಲ್ ಅಂತ ತಂದು ನಿಲ್ಲಿಸಿದ್ದಾರೆ. ಈಗ ಇಲ್ಲಿ ಅದು ಎಷ್ಟು ನಾರ್ಮಲ್ ಅಂತ ಆಮೇಲೆ ಮಾತಾಡೋಣ. ಸೊ 100ರಿಂದ 150 ಇದೆ, ಹಂಗಾಗಿ ನಂದು ಕಂಟ್ರೋಲ್ ಬಂತು ಅಂತ ಅಂದ್ಕೊಂಡು ಖುಷಿ ಅದು. ಓಕೆ, ಹಾಗಿದ್ದರೆ ಆ ಮಾತ್ರೆ ಆತನ ಇಡೀ ಲೈಫಲ್ಲಿ ಸಕ್ಕರೆ ಅಂಶನ ಕಂಟ್ರೋಲ್ ಮಾಡಬೇಕಾಗಿತ್ತು. ಆಗಿದೆಯಾ ಅಂದರೆ ಒಬ್ಬ ಪೇಷಂಟ್ಗೂ ಹಂಗಾಗಲ್ಲ. ನಿಮ್ಗೆ ಗೊತ್ತು ಮಾಡ್ಕೊಳ್ಳಿ, 1 ವರ್ಷ ಅಥವಾ ಇನ್ನು ಸ್ವಲ್ಪ 1.5 ವರ್ಷ ಒಳಗೇ ಮತ್ತೆ ಹೆಚ್ಚಾಗುತ್ತೆ ರಕ್ತದ ಸಕ್ಕರೆ ಅಂಶ. ಆ ಮಾತ್ರೆ ಇದ್ದು ಆ ಮಾತ್ರೆ ತೊಗೊಳ್ತಾನೂ ಮತ್ತೆ ಹೆಚ್ಚಾಗುತ್ತೆ. ಅದೇ ಡಾಕ್ಟರ್ ಹತ್ರ ಹೋಗ್ತಾರೆ, 2 ನಿಮಿಷ ಮಾತ್ರ ಅಲ್ಲ ಡಾಕ್ಟ್ರು, ಇದು ಕಂಟ್ರೋಲ್ ಆಗಿಲ್ಲ, ಈ ಮಾತ್ರೆ ಬೇಡ, ಈ ಮಾತ್ರೆ ತೊಗೊಳ್ಳಿ ಅಂದರೆ ಇನ್ನೊಂದು ಮಾತ್ರೆ ಆ್ಯಡ್ ಮಾಡಿರ್ತಾರೆ. ಅಲ್ಲಿ ನೀವು ಕನ್ಫ್ಯೂಷನ್ ಆಗೋದು ಬೇಡ. ಮೆಟ್ಫಾರ್ಮಿನ್ ಅಂತ ಒಂದು ಮಾತ್ರೆ ಇದೆ, ಈ ಮಾತ್ರೆ ಬೇಡ, ಇನ್ನೊಂದು ಕೊಡ್ತೀನಿ ಅಂತ ಕೊಡ್ತಾರೆ. ಅದರೊಳಗೆ ಮೆಟ್ಫಾರ್ಮಿನ್ ಅನ್ನೋದೊಂದು, ಗ್ಲಿಮಿಪ್ರೈಡ್ ಅನ್ನೋದೊಂದು, 2 ಔಷಧಿ ಇರುವಂಥ ಒಂದು ಮಾತ್ರೆ. ಅದು ಇನ್ನು ಹೆಚ್ಚಾಗ್ತಾ ಹೋಗುತ್ತೆ, ಇನ್ನು ಹೆಚ್ಚಾಗಿದೆ. ಬಟ್ ಜನರಿಗೆ ಏನು ಗೊತ್ತಾಗಲ್ಲ ಅಂದ್ರೆ ಒಂದೇ ಮಾತ್ರೆ ತಗೋತಾ ಇದ್ದೀನಿ ಅಂತ. ಆ ಮಾತ್ರೆ ಕೆಲಸ ಮಾಡಲಿಲ್ಲ, ಬೇರೆ ಮಾತ್ರೆ ಕೊಟ್ಟಿದ್ದಾರೆ. ಆ ಮಾತ್ರೆಯಲ್ಲಿ 2 ಅಂಶ ಇರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ಥರ. ಅದು ಎಕ್ಸ್ಪೆರಿಮೆಂಟ್ ಅಲ್ಲ, ಎವಿಡೆನ್ಸ್ ಅಂತ ಅನ್ಕೊಂಡಿದ್ದಾರೆ ಅವರನ್ನ. ಓಕೆ, ಸಮಸ್ಯೆನೇ ಇದು. ಎಂತ ಮಿತ್ತಲ್ಲಿ ಬದುಕ್ತಾ ಇದ್ದಾರೆ ಅಂದರೆ, ಇಟ್ ಈಸ್ ಎವಿಡೆಂಟ್ ದಟ್ ಇಟ್ ಕಂಟ್ರೋಲ್ ದ ಶುಗರ್ ಅಂತ. ನಾನು ಕೇಳ್ತಾ ಇದ್ದೀನಿ, ನೀವು ಡಯಾಬಿಟಿಸಿಗೆ ಔಷಧಿ ಕೊಡ್ತಾ ಇದ್ದೀರಾ, ರಕ್ತದ ಸಕ್ಕರೆ ಅಂಶಕ್ಕೆ ಔಷಧಿ ಕೊಡ್ತಾ ಇರ ಅಂತ. ಒರಿಜಿನಲಿ ಆ ಔಷಧಿ ಹೇಳುವಂಥದ್ದು ಏನಂದರೆ ಓರಲ್ ಹೈಪೋಗ್ಲೈಸಿಮಿಕ್ ಡ್ರಗ್ಸ್ ಅಂತ. ಅಂದರೆ ಬಾಯಿಂದ ತಗೊಳ್ಳುವಂತಹ ಸಕ್ಕರೆ ಕಡಿಮೆ ಮಾಡುವಂತಹ ಮಾತ್ರೆಗಳು ಅಂತ, ರಕ್ತದ ಸಕ್ಕರೆ ಅಂಶವನ್ನು ನಿಯಂತ್ರಿಸುವ ಮಾತ್ರೆಗಳು ಅಂತಲೇ ಹೊರತು ಡಯಾಬಿಟಿಸನ್ನು ಹೋಗಿಸುವಂಥ ಮಾತ್ರೆಗಳು ಅಂತ ಅಲ್ಲ. ಯಾರಿಗೆ ಹೋಗಿದೆ ಡಯಾಬಿಟಿಸ್? ಯಾರಿಗೆ ಹೋಗಿಸಿದ್ದಾರೆ? ಇದರಲ್ಲಿ ನಂಗೊಂದು ಪ್ರಶ್ನೆ ಬರುತ್ತೆ, ಅವರು ಅಲೋಪತಿ ಆ ಥರ ಹೇಳುತ್ತೆ ಅಂದರೆ ಆಯುರ್ವೇದದಲ್ಲಿ ಏನು ಹೇಳುತ್ತೆ? ಡಯಾಬಿಟಿಸ್ ಏನು, ಅದಕ್ಕೆ ಏನಂತ ಹೇಳುತ್ತೆ? ನಾನು 2 ವಿಷಯ ತಗೊಂಡು ನೋಡಿ, ಆಯುರ್ವೇದ ವೈದ್ಯ ನಿಜವಾಗ್ಲೂ ಆಯುರ್ವೇದ ಪ್ರಾಕ್ಟೀಸ್ ಮಾಡುವಂಥ ಆಳವಾದ ವೈದ್ಯ ಒಬ್ಬ ವಿಜ್ಞಾನಿ ಥರ. ನಮ್ಮಲ್ಲಂತೂ ನಾವು ಔಷಧಿನೂ ತಯಾರು ಮಾಡ್ತೀವಿ, ರಿಸರ್ಚು ಮಾಡ್ತೀವಿ, ಪೇಷಂಟು ನೋಡಿ ಎಲ್ಲರೂ ಮಾಡ್ತಾಯಿದ್ವಿ. ನಮ್ಮಲ್ಲಿ ಎಲ್ಲದೂ ಇಡೀ ತಂಡನೇ ಇದೆ. ನಾನು 2 ಡಿಸೀಸ್ನ, ಒಂದು PCOD ಅನ್ನೋಂಥದ್ದು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ, ಹುಡುಗಿಯರಿಗೆ ಇತ್ತೀಚೆಗೆ ತುಂಬ ಸಮಸ್ಯೆ, ಪೀರಿಯಡ್ಸ್ ಬಂದು ಹೋಗೋದು, ಮುಖದಲ್ಲೆಲ್ಲ ಕೂದಲು ಬರೋದು, ಹೇರ್ ಫಾಲ್ ಆಗೋದು, ಮಕ್ಕಳಾಗೋದು, ಇವೆಲ್ಲ ಸಮಸ್ಯೆ ಇದೆ. ಇದು ತುಂಬ ರೋರಿಂಗ್ ಡಿಸೀಸ್ ಆಗುತ್ತೆ ಮುಂದೆ ಅಂತ 2005ರಲ್ಲಿ ನಾವು ಅದನ್ನು ಒಂದು ತೊಗೊಂಡೋಗಿದ್ವಿ. ಅದೇ ಟೈಮಲ್ಲಿ ಡಯಾಬಿಟಿಸ್ನು ನಾವು ಪ್ರಾಡಕ್ಟನ್ನು ತೊಗೊಂಡು ರಿಸರ್ಚ್ಗೆ ಅಂತ ಲ್ಯಾಬ್ರೇಟ್ರಿಗೆ ಹೋಗಿದ್ವಿ. ಅದನ್ನು 2 ರೀತಿ ಅನಲೈಸ್ ಮಾಡ್ತಾರೆ. ಒಂದು ನೇರವಾಗಿ ಕೊಡ್ತಾರೆ, ಒಂದು ಇನ್ವಿಟ್ರೋ ಅಂತ ಸ್ಟಡಿ. ಇನ್ವಿಟ್ರೋ ಅಂದರೆ ಜೀವಕೋಶಗಳ ಮೇಲೆ ಆ ಔಷಧಿ ಪ್ರಯೋಗ ಮಾಡಿ ಅದು ಕೆಲಸ ಮಾಡ್ತದೋ ಇಲ್ಲ ಅಂತ. ಅಲ್ಲಾದ ಸಮಸ್ಯೆ, ಅಲ್ಲಾಗಿದ್ದ ಸಮಸ್ಯೆ ಹೇಳ್ತೀನಿ ನಾನು, ಏನು ಮಾಡೋಕ್ಕೋಗಿದೆ, ಏನಾಯಿತು ಅಂತ. ಇದು ಸಕ್ಕರೆ ಅಂಶ ನಿಯಂತ್ರಣ ಮಾಡ್ತದೆ ಅಂದರೆ ಇಲ್ಲ ಅಂದೆ ನಾನು. ಈ ಔಷಧಿ ಸಕ್ಕರೆ ಕಂಟ್ರೋಲ್ ಮಾಡ್ತಾ ಇಲ್ಲ, ಡಯಾಬಿಟಿಸನ್ನು ಹೋಗಿಸುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಸಕ್ಕರೆ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ನಾವು ಒಪ್ಪೋದು ಅಂತ ಹೇಳ್ತಾರೆ. ಓಕೆ, ಸಕ್ಕರೆ ಕಂಟ್ರೋಲ್ ಮಾಡ್ತದೆ ಅಂದರೆ ಮಾತ್ರ ನಾನು ಡಯಾಬಿಟಿಸ್ ಔಷಧಿ ಅಂತ ಒಪ್ತೇನೆ. ನನ್ನ ಪ್ಯಾರಾಮೀಟರ್ ಅದೇ ಹಾಗೆ. ಸೊ ನಿನ್ನ ಸ್ಕೇಲನ್ನು ಸೊಟ್ಟ ಇಟ್ಕೊಂಡು ನೀನು ಗೆರೆ ಹಾಕಿರೋ ಸರಿ ಇಲ್ಲ ಅಂದರೆ, ನಾನು ನೀಟ್ ಗೆರೆ ಹಾಕ್ಕೊಂಡು ತೊಗೊಂಡೋಗಿದ್ದೀನಿ, ಸ್ಕೇಲಿಗೆ ಹೊಂತಾ ಇಲ್ಲ ಅದು ಅಂತ. ಸೊ ನಿನ್ನ ಪ್ಯಾರಾಮೀಟರ್ಗೆ ಹೊಂದದೇ ಇದ್ದರೆ ಅದು ಸೈನ್ಸ್ ಅಲ್ಲ, ಅದು ಸರಿ ಇಲ್ಲ ಅಂತ ಹೇಳೋದ. ಆಯುರ್ವೇದ ಅನ್ನೋಂಥದ್ದೊಂದು ವಿಮಾನ, ಇದು ಇಲ್ಲಿ ಹಾರಿದರೆ ಅಲ್ಲೋಗಿ ಇಳಿತದೆ. ಬೇರೆ ಸೆನ್ಸ್ ನಿಮ್ಮ ಸಮಸ್ಯೆ ಏನೀಗಂದರೆ ವಿಮಾನ ಹಳಿ ಮೇಲೆ ಹೋಗ್ತಾ ಇಲ್ಲ ಅಂತ.
ಆಸ್ಪತ್ರೆ ಅನ್ನೋಂಥ ಸ್ಟೇಷನ್ಗೆ ಬಂದು ಹೋಗಬೇಕಾಗಿತ್ತು. ನಿಮ್ಮ ವಿಮಾನ ಸೀದಾ ಅಲ್ಲಿ ಹೋಗುತ್ತಲ್ಲ, ಇಲ್ಲಿ ಹುಟ್ಟಿದ್ರಿ, ಏನೂ ಕಾಯಿಲೆ ಇಲ್ಲದೆ ಸತ್ತೋದ್ರಿ. ಹಂಗಾಗಬಾರ್ದಲ್ಲ, ಆಸ್ಪತ್ರೆ ಮುಂದೆ ಹೋಗಬೇಕಾಗಿತ್ತು. ಸರಿ ಇಲ್ಲ ನಿಮ್ಮ ಸೈನ್ಸು ಅಂತ. ಇದು ಮಿತ್ತಲ್ವ? ಇದಕ್ಕಿಂತ ದೊಡ್ಡ ಮಿತ್ ಇನ್ನೇನಿದೆ? ಇಷ್ಟು ಸಣ್ಣ ಬಾಲಿಶವಾದ ಆಯುರ್ವೇದ ಹಿಂಗೆ ಹೇಳಲ್ಲ. ನಿನ್ನ ಕಾಯಿಲೆ ಇಲ್ದಂಗೆ ಹೋಗು ಅಂತ. ಮೂಲಕ್ಕೆ ನಾವು ಕಾಯಿಲೆ ಇಲ್ದಂಗೆ ಹೋಗು. ಯಾಕೆ ಮೊದಲು ತಂದ್ಕೋತಿ ಯಾಕೆ ಕಾಯಿಲೆನ? ಬರದಂಗೆ ನೋಡ್ಕೊಳ್ಳಿ. ಅರ್ಧದಷ್ಟು ಆಯುರ್ವೇದ ಕಾಯಿಲೆ ಬರದಂಗೆ ನೋಡ್ಕೊಳ್ಳೋದು ಹೆಂಗೆ, ಮತ್ತೆ ಜೀವನ ಸಕ್ಸಸ್ ಮಾಡ್ಕೊಳ್ಳೋದು ಹೆಂಗೆ ಅಂತಾನೆ ಇದೆ. ಹಾಗಾಗಿ ಆಯುರ್ವೇದ ಇಸ್ ಎ ಲೈಫ್ ಸೈನ್ಸ್ ಅಂತ ಹೇಳೋದು ನಾವು. ಪ್ರತಿಯೊಬ್ಬರಿಗೂ ಬೇಕು ಆಯುರ್ವೇದ, ವೈದ್ಯರಿಗೆ ಬೇಕಾಗಿರೋದಲ್ಲ. ನಾನು ಔಷಧಿ ಬರೆಯೋದಕ್ಕೆ ಇಲ್ಲಿ ಕೂತ್ಕೊಂಡು ಇಲ್ಲ. ಔಷಧಿ ಬರೆಯೋದು ನನ್ನ ಮುಖ್ಯ ಉದ್ದೇಶನೂ ಅಲ್ಲ. ಒಬ್ಬ ಪೇಷಂಟ್ ಬಂದರೆ 15 ನಿಮಿಷ ಮಾತಾಡ್ತೀವಿ ಅವ್ರ ಹತ್ರ, ಯಾಕಾಗಿದೆ ಕಾಯಿಲೆ, ಇದನ್ನು ಬಿಟ್ಕೊಳ್ಳಿ, ಈ ಆಹಾರನ ಸರಿ ಮಾಡ್ಕೊಳ್ಳಿ, ಈ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ, ಅವಾಗ ಈ ಕಾಯಿಲೆ ಇರಲ್ಲ ಅಂತ. ಹೌದು, ಸಕ್ಸಸ್ ಆಗಿದೆ ಆ ಥರ. ಒಂದು ಪೇಷಂಟ್ ಆದರೂ ನಮ್ಮ ಹತ್ರ ಡಯಾಬಿಟಿಸ್ಗೆ ಅಂತ ಬಂದಿರೋ ಒಂದು ಪೇಷಂಟ್ ಆದರೂ ಕಣ್ಣು, ಕಿಡ್ನಿ, ಹಾರ್ಟು ಅದು ಇದು ಹಾಳು ಮಾಡ್ಕೊಂಡಿಲ್ಲ, ಆರಾಮಾಗಿದ್ದಾರೆ. ಅಲೋಪತಿ ಒಂದು ತೋರಿಸಿ ನೋಡೋಣ. ಒಂದ್ಸರಿ ಡಯಾಬಿಟಿಸ್ ಬಂತು ಅಂದರೆ 20 ವರ್ಷ ಆದಮೇಲೆ ಇವೆಲ್ಲವೂ ಆರೋಗ್ಯ ಹಾಳಾಗ್ತದೆ. ನನಗೆ ಇದೊಂದು ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಯಾರು ಬೇಕಾದ್ರೂ ಈ ಪ್ರಶ್ನೆ ಒಗಿತೀನಿ ನಾನು, ಉತ್ತರ ಕೊಡಿ. ನಾನು ಡಯಾಬಿಟಿಸ್ಗೆ ಪೇಷಂಟ್ ಹತ್ರ ಫಸ್ಟ್ ಡಯಾಬಿಟಿಸ್ ಪೇಷಂಟ್ ಹೋದ, ಒಂದು ಮಾತ್ರೆ ಕೊಟ್ಟರು. ಒಂದು 10 ವರ್ಷ ಆದಮೇಲೆ ಈ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬಾ, ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ಬಾ, ಹಾರ್ಟ್ ಡಾಕ್ಟರ್ ಹತ್ರ ಹೋಗ್ಬಾ ಅಂತ ಕಳಿಸ್ತಾರೆ. ಕಿಡ್ನಿ ಡಾಕ್ಟರ್ ಹತ್ರ ಸ್ವಲ್ಪ ಕಿಡ್ನಿ ತೊಂದರೆ ಆಗ್ತಾಯಿದೆ, ಈ ಮಾತ್ರೆ ತಗೋ. ಕಣ್ಣಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿದೆ, ಈ ಮಾತ್ರೆ ತಗೋ. ಹಾರ್ಟಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ, ಈ ಮಾತ್ರೆ ಇರಲಿ ಅಂತ. ಇದೆಲ್ಲ ಯಾಕಾಯಿತು ಅಂತ ಕೇಳಿದ್ರೆ ಡಯಾಬಿಟಿಸಿಂದ ಆಗಿದೆ ಅಂತ ಹೇಳ್ತಾರೆ. ಇದು ಮಿತ್ತಲ್ಲ, ವರ್ಸ್ಟ್ ಅಂತ ಅನ್ಸುತ್ತೆ. ಇದು ಡಯಾಬಿಟಿಸಿಂದ ಆಗಿರೋದ್ರಿ ಅದು. ಹಾಗಾದ್ರೆ ಪಾಪ ಒಂದು ಫಸ್ಟಿಗೆ ಡಯಾಬಿಟಿಸ್ ಬಂದಾಗ ನಿಮ್ಮ ಹತ್ರ ಬಂದಿದ್ದಲ್ಲ, ನಿಯಂತ್ರಿಸ್ಬೋದಿತ್ತಲ್ಲ ಅದನ್ನು. ಅದು ಆಗದಂಗೆ ತಡಿಬೋದಿತ್ತಲ್ಲ ರೀ. ಕಣ್ಣು ಹಾಳಾಗ್ದಂಗೆ, ಕಿಡ್ನಿ ಹಾಳಾಗ್ದಂಗೆ, ಹಾರ್ಟ್ ಹಾಳಾಗ್ದಂಗೆ, ಬ್ರೈನ್ ಹಾಳಾಗ್ದಂಗೆ, ನರಗಳು ಹಾಳಾಗ್ದಂಗೆ ತಡಿಬೋದಿತ್ತಲ್ಲ. ಇಲ್ಲ, ನಾವು ಸಕ್ಕರೆ ಅಷ್ಟೇ ಕಂಟ್ರೋಲ್ ಮಾಡ್ತೀವಿ, ಡಯಾಬಿಟಿಸ್ ಕಂಟ್ರೋಲ್ ಮಾಡಿಲ್ಲ. ಮತ್ತು ಮೆಡಿಸಿನ್ ಇಲ್ಲದ ಮೇಲೆ ಯಾಕೆ ಚಿಂತೆ ಮಾಡ್ತಾರೆ? ಮೆಡಿಸಿನ್ನೇ ಇಲ್ಲ, ಡಯಾಬಿಟಿಸ್ ಅನ್ನೋದಕ್ಕೆ ಮೆಡಿಸಿನ್ನೇ ಕೊಟ್ಟಿಲ್ಲ ನೀವು. ಮೆಡಿಸಿನ್ನೇ ಇಲ್ಲ, ಫಸ್ಟ್ ಆಫ್ ಆಲ್ ಕೊಟ್ಟಿಲ್ಲ, ಅಲ್ಲಿ ಇಲ್ಲವೇ ಇಲ್ಲ. ಸೋಕಾಲ್ಡ್ ಮಾಡರ್ನ್ ಸೈನ್ಸಲ್ಲಿ ಡಯಾಬಿಟಿಸ್ ಅನ್ನೋದಕ್ಕೆ ಮೆಡಿಸಿನ್ನೇ ಇಲ್ಲ, ಸಕ್ಕರೆ ಕಂಟ್ರೋಲ್ ಮಾಡ್ತೀನಿ. ಹಾಗಾದರೆ ನನಗೆ ಇನ್ನೂ ಒಂದು ತುಂಬ ಆಲೋಚನೆಗೆ ಇಟ್ಕೊಳ್ಳೋದು ವಿಷಯ ಏನಂದರೆ, ಜಗತ್ತಿನ ಈ ಮೆಡಿಕಲ್ ಸೈನ್ಸ್ ಅನ್ನೋದು ಬಿಟ್ಟು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅನ್ನೋದು ಬಿಟ್ಟು ಇನ್ನು ಯಾವುದೇ ಸೈನ್ಸ್ ನೀವು ಸಿವಿಲ್ ಇಂಜಿನಿಯರ್ ತಗೊಳ್ಳಿ, ಮೆಕ್ಯಾನಿಕಲ್ ತೊಗೊಳ್ರಿ, ಎಲೆಕ್ಟ್ರಾನಿಕ್ಸ್ ತೊಗೊಳ್ರಿ, ಎಲೆಕ್ಟ್ರಿಕಲ್ ತೊಗೊಳ್ಳಿ, ಸ್ಪೇಸ್ ಸೈನ್ಸ್ ತೊಗೊಳ್ಳಿ, ಯಾವುದಾದ್ರು ಸೈನ್ಸ್ ತೊಗೊಳ್ಳಿ, ಒಂದು ವೆಹಿಕಲ್ದಾರ ತೊಗೊಳ್ಳಿ, ಒಂದು ಮೆಕ್ಯಾನಿಕಲ್ ಹೋಗ್ತಾ ಇದೆ, ಅದು ಏನೋ ಆಗಿ ಕೆಟ್ಟು ಏನೋ ಆಗಿ ಮಾಡ್ತಿಲ್ಲ ಕೆಲಸ ಅಂದರೆ ಅವರೆಲ್ಲ ಮಾಡೋದು ಹೆಂಗೆ ಗೊತ್ತಾ? ಕಾರಣ ಕಂಡುಹಿಡಿತಾರೆ ಮೊದಲು. ಹೌದಾ ಅಲ್ಲ? ಒಂದು ಕಾರಣ ಏನಕ್ಕಾಯ್ತು ಹಿಂಗೆ ಅಂತ, ಆಮೇಲೆ ರಿಪೇರಿಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದೇ ಒಂದು ವರ್ಸ್ಟ್ ಸೈನ್ಸ್ ಇರೋದು. ನನಗೆ ಕಾರಣ ಗೊತ್ತಿಲ್ಲ, ಔಷಧಿ ಕೊಡ್ತೀನಿ. ವರ್ಸ್ಟೆಸ್ಟ್ ಸೈನ್ಸ್ ಇದು. ಒಂದು 90% ಅಥವಾ 80% ಆಫ್ ಡಿಸೀಸ್ಗಳಿಗೆ ಕಾರಣ ಗೊತ್ತಿಲ್ಲ. ಇಡಿಯೋಪತಿಕ್ ಅಂತ ಕರೀತಾರೆ ಅದಕ್ಕೆ. ಸರ್ಚ್ ಮಾಡಿ ನೋಡಿ, ನೀವು ಸರ್ಚ್ ಮಾಡಿ ನೋಡಿ, ಇಡಿಯೋಪತಿಕ್. ಥೈರಾಯ್ಡ್ ಯಾಕೆ ಬಂತು? ಇಡಿಯೋಪತಿಕ್. ಹಾರ್ಟ್ ಪ್ರಾಬ್ಲಮ್ ಯಾಕೆ ಬಂತು? ಇಡಿಯೋಪತಿಕ್. ಇಡಿಯೋಪತಿಕ್ ಅಂದ್ರೆ ಕಾರಣ ಗೊತ್ತಿಲ್ಲ ಅಂತ. ಮತ್ತು ಕಾರಣನೇ ಗೊತ್ತಿಲ್ಲದ ಮೇಲೆ ಔಷಧಿ ಯಾಕೆ ಮಾಡ್ತೀಯಪ್ಪ ಅಂತ ನನ್ನ ಪ್ರಶ್ನೆ. ಓಕೆ, ಒಪ್ಕೊಳ್ಳೋಣ, ಔಷಧಿ ಯಾಕೆ ಮಾಡಬೇಕು ಅಂದರೆ ಕಾರಣ ಗೊತ್ತಿಲ್ಲ. ಡಯಾಬಿಟಿಸ್ ಬಂದಿರೋ ಬಗ್ಗೆ ಸಕ್ಕರೆ ಅಂಶ ಹೆಚ್ಚಾಗಿದೆ, ಇದನ್ನು ಹಿಂಗೆ ಬಿಟ್ಕೊಂಡ್ರೆ ಈ ಸಕ್ಕರೆ ಅಂಶದಿಂದ ಬೇರೆ ಬೇರೆ ಆರ್ಗನ್ಗಳು ಹಾಳಾಗ್ತವೆ. ಇದಕ್ಕೆ ನಾವು ಬೇಗ ಅಡ್ರೆಸ್ ಮಾಡಬೇಕು. ಈ ಕರೋನಾ ಬಂತು, ಸಡನ್ನಾಗಿ ವ್ಯಾಕ್ಸಿನೇಷನ್ ತಂದಿದ್ದು ಯಾಕೆ? ಅಷ್ಟು ಅರ್ಜೆಂಟಾಗಿ ತಂದು ವ್ಯಾಕ್ಸಿನೇಷನ್ ಬರಬೇಕಾದ್ರೆ 10 ವರ್ಷ ಬೇಕು. ಅದು ಏನು ಕೆಲಸ ಮಾಡ್ತು, ಮುಂದೆ ಪರಿಣಾಮ ಏನಾಗುತ್ತೆ, 10 ವರ್ಷ ಆದಮೇಲೆ ಮನುಷ್ಯನಿಗೆ ಏನಾದ್ರು ತೊಂದರೆ ಆಗುತ್ತೆ. ಬಟ್ ಬೇಗ ತಂದಿದ್ದು ಯಾಕೆ ಅಂದರೆ ಕರೋನಾ ಇನ್ನೇನಾರು ಮಾಡಿ ಹಾಳು ಮಾಡಿಬಿಡಬಾರ್ದು, ಬೇಗ ಇದನ್ನು ನಿಯಂತ್ರಣ ಮಾಡೋಣ ಅಂತ. ಈ ಸೈನ್ಸ್ ಇಷ್ಟು ವಿಷಯಕ್ಕೆ ಒಪ್ಕೊಳ್ಳೋಣ. ಯಾಕೆ ಅರ್ಜೆಂಟಾಗಿ ಮೆಡಿಸಿನ್ ಮಾಡಬೇಕು ಅಂದರೆ ಇಷ್ಟು ವಿಷಯಕ್ಕೆ ನಾವು ಒಪ್ಕೊಳ್ಳೋಣ. ಆದರೆ ಇದನ್ನೇ ಮುಂದುವರಿಸ್ತೀರ ಯಾಕೆ ಅಂತ ನಾನು. ಹೌದು, ಸಕ್ಕರೆ ನಿಯಂತ್ರಣ ಜಾಸ್ತಿ ಆಗಿಬಿಟ್ಟಿದೆ. ಈಗ ನಿಯಂತ್ರಣ ಮಾಡಲಿದ್ರೆ ತೊಂದರೆ ಆಗುತ್ತೆ. ನಾನೇನು ಅದನ್ನು ವಿರೋಧನೂ ಮಾಡಲ್ಲ. ಓಕೆ, ಹೆಚ್ಚಿಗೆ ಆಗಿದೆಯಾ, ತೊಂದರೆ ಆಗುತ್ತೆ, ತೊಗೊಳ್ಳಿ, ಮಾತ್ರೆ ತೊಗೊಳ್ಳಿ, ಕಂಟ್ರೋಲ್ ಆಯಿತಾ? ಈ ಕಂಟ್ರೋಲ್ ಲೈಫ್ ಟೈಮ್ ಇರಬೇಕಲ್ಲ. ಮತ್ತೆ 2-3 ಮಾತ್ರೆಗೆ ಯಾಕೆ ಹೋಗ್ತಾ ಇದ್ದೀರಿ? ಇನ್ನೂ 1 ವರ್ಷ ಟೈಮ್ ಇದೆ ನಿಮಗೆ 2ನೇ ಮಾತ್ರೆಗೆ ಹೋಗೋಕ್ಕೆ. ಯಾಕೆ ಕಾರಣ ಬಂತು ಅಂತ ಹೋಗ್ಕೊಂಡು ಅದನ್ನು ಪರಿಹಾರ ಮಾಡ್ಬೋದಿತ್ತಲ್ಲ. ಸೊ ಇದನ್ನು ಹೇಗೆ ಸೈನ್ಸ್ ಅಂತ ಕರಿಬೇಕು ನನಗೆ ಅರ್ಥ ಆಗದೇ ಇರೋಂಥ ವಿಷಯ ಇದು. ಸೊ ಎಲ್ಲದರಲ್ಲೂ ಕಾರಣ ಹೇಳ್ತಾರೆ. ಇಲ್ಲಿ ಕಾರಣನೇ ಇಲ್ಲ, ನಾನು ಔಷಧಿ ಮಾಡ್ತೀನಿ, ಆಯ್ತು ಇವತ್ತು ಒಂದು ದಿವಸ ಮಾಡ್ತೀಯ, ಇಲ್ಲ ಲೈಫ್ ಟೈಮ್ ಇದನ್ನೇ ಮಾಡ್ತೀನಿ. ನೀವು ಇವತ್ತು ಆಸ್ಪತ್ರೆಗೆ ಹೋದರೆ, ಒಂದು ಕಾಯಿಲೆ ಅಂತ ಆಸ್ಪತ್ರೆಗೆ ಹೋದರೆ ನಿಮಗೆ ಬರೋದೇನು ಗೊತ್ತಾ? ಒಂದು ಮೆಡಿಕಲ್ ಶಾಪ್ ಬರುತ್ತೆ ನಿಮ್ಮ ಮನೆಗೆ ಅಷ್ಟೇ. ಆರೋಗ್ಯ ಬರುತ್ತಾ? ಹೇಳಿ ನೋಡೋಣ, ಆರೋಗ್ಯ ಬರ್ತದೆ? ಸೊ ಜನರಿಗೆ ಬೇಕಾಗಿರೋದೇನು ರೀ? ಔಷಧಿ ಬೇಕಾಗಿದ್ದು. ಏನಷ್ಟು ಅರ್ಜೆಂಟ್ ವ್ಯಾಪಾರ ಮಾಡೋದಕ್ಕೆ, ಔಷಧಿ ವ್ಯಾಪಾರ ಮಾಡೋಕ್ಕೆ ಇಷ್ಟು ಧಾವಂತಿ ಏನಕ್ಕಿದೆ? ಈ ಸೂಡೋ ಸೈನ್ಸ್ ಅಂತೇನು ಪ್ರೂವ್ ಮಾಡೋಕೆ ಕೊಟ್ಟಿದಾರಲ್ಲ, ಇವರಿಗೆ ಭಯ ಇದೆ. ವೆರಿ ಕ್ಲಿಯರ್. ಆಯುರ್ವೇದ ಓವರ್ಟೇಕ್ ಮಾಡ್ತಾ ಇದೆ ಅನ್ನೋ ಭಯ ಇದೆ. ಜನರಿಗೆ ಯಾವ್ದು ಬೇಕೋ ಅದು ಉಳ್ಕೊಳ್ತದೆ, ಜನರಿಗೆ ಬೇಕಾಗಿದ್ದು ಉಳ್ಕೊಳ್ಳಲ್ಲ. ಇದು ಜಗತ್ತಿನ ಇತಿಹಾಸ. ಇವ್ರಿಗೆ ಪಂಚಮಹಾಭೂತ ಅಂದ್ರೆ ಗೊತ್ತಿಲ್ಲ. ಮುನ್ನು
ಆಯುರ್ವೇದ ಪಂಚಮಹಾಭೂತ ಥಿಯರಿ ಅಂತ ಹೇಳ್ತೀವಿ ನಾವು ಬೇಸ್. ಹೌದು. ಏನು ಪಂಚಮಹಾಭೂತ ಇಟ್ಕೊಂಡು ಔಷಧಿ ಮಾಡ್ತೀರಾ ನೀವು? ಮಣ್ಣು ಔಷಧಿ ಮಾಡ್ತದ, ನೀರು ಔಷಧಿ ಮಾಡ್ತದ? ಅಂದರೆ ಮಣ್ಣಿನಿಂದ ಬಂದಿರೋದಲ್ವಾ, ಗಿಡ ಮರ ಬಳ್ಳಿ ಎಲ್ಲೋ ಬಂದಿರೋದಲ್ಲ, ಅಲ್ಲಿಂದಲ್ಲ ಔಷಧಿ ತೊಗೊಂಡಿರೋದು. ಮಿನರಲ್, ಸೋಕಾಲ್ಡ್ ಮಿನರಲಿಂದನಲ್ಲ ಕೆಮಿಕಲ್ ತಯಾರು ಮಾಡಿರೋದು. ಪಂಚಮಹಾಭೂತ ಅಂದ್ರೇನು? ಇದೇ ಸೂರ್ಯ, ಚಂದ್ರ, ಗಾಳಿ, ಮಣ್ಣು, ನೀರು. ಇವಿಲ್ಲದೆ 2000 ವರ್ಷದ ಹಿಂದೆನಾದ್ರು ಹೇಳಿ, 20,000 ವರ್ಷದ ಮುಂದೆನಾದರೂ ಹೇಳಿ, ಇವೇ ಬೇಸ್ ತಾನೆ. ಇವುಗಳು ಬಿಟ್ಟು ಜೀವನ ಇದೆಯಾ? ಸೊ ನಾವು ಇದು ಬೇಸ್ ಅಂತ ಹೇಳ್ತೀವಿ. ಹೌದಪ್ಪ, ಬೇಸಪ್ಪ ಇದು. ಇದನ್ನ ಶುದ್ಧವಾಗಿ ಇಟ್ಕೊಂಡ್ರೆ ಎಲ್ಲದೂ ಶುದ್ಧವಾಗಿರ್ತದೆ ಅಂತ. ಸಾಮಾನ್ಯ ಒಂದು ಮನುಷ್ಯನಿಗೆ ತಿಳುವಳಿಕೆ ಏನ್ರಿ, ನೀರು ಶುದ್ಧವಾಗಿ ಇಟ್ಕೊಳ್ಳಿಪ್ಪ, ಆರೋಗ್ಯ ಶುದ್ಧವಾಗಿರ್ತದೆ ಅಂತ. ನೀರನ್ನು ಕೆಡಿಸ್ಬಿಡೋದು, ಏನು ಬೇಕಂದ್ರೆ ಬಳಸ್ಬಿಟ್ಟು ಇಡೀ ನದಿ ನೀರನ್ನು ಕೆಡಿಸ್ಬಿಡೋದು. ಈಗ ಕುಡಿಯೋದಕ್ಕೆ ಫಿಲ್ಟರ್ ಹಾಕೊಳ್ಳೋದು. ಇದನ್ನ ಮಾಡಬೇಡಿಪ್ಪ ಅಂತ ಅಷ್ಟೇ ಹೇಳೋದು. ಮತ್ತು ಇದನ್ನ ನೀವು ಬೇಸ್ ಸೈನ್ಸ್ ಹೇಳ್ತೆ ಅಂದರೆ ಪಂಚಮಹಾಭೂತ ಥಿಯರಿ ಹೇಳ್ತೀರಿ ಅಂದರೆ, ಪಂಚಮಹಾಭೂತ ಥಿಯರಿ ಹೇಳಿದ ಇನ್ನೇನು ಹೇಳೋಣ? ಅದ್ರ ಮೇಲೆ ಬದುಕಿರೋದಲ್ವ. ಅದರಿಂದನೇ ಇಲ್ಲ. ಅದರಿಂದ ನಾನು ಮಣ್ಣು ಬಗ್ಗೆ ಮಾತಾಡಲ್ಲ. ನನಗೆ ಬೇಕಾಗಿರೋದು ಕಟ್ಟಿಗೆ ಅಂದರೆ, ಮಣ್ಣಿಲ್ದ ಕಟ್ಟಿಗೆ ಬಂದಿದೆಯಾ? ಮಣ್ಣಿಲ್ದ ಎಲೆ ಬಂದಿದೆಯಾ? ಸೊ ನನಗೆ ಮಣ್ಣಿನ ಬಗ್ಗೆ ಮಾತಾಡಲ್ರಿ, ಎಲೆಯಲ್ಲಿ ಏನು ಕೆಲಸ ಮಾಡುತ್ತೆ ಹೇಳಿ ನನಗೆ ಅಂತ. ಓಕೆ, ಹಾಗಾಗಿ ಒಂದು ಸೈನ್ಸನ್ನು ನೋಡಬೇಕಾದ್ರೆ ಇದು ಎಷ್ಟು ಮಾನವ ಹಿತ ಅಂತ ನೋಡಬೇಕು. ಇದು ಮಾನವ ಹಿತನ ಅಥವಾ ಮಾನವನಿಗೆ ಏನಾದರೂ ಕೊಡುಗೆ ಕೊಟ್ಟಿದೆಯಾ, ಕೊಡುಗೆ ಕೊಟ್ಟಿಲ್ವಾ ಅಂತ ನೋಡಬೇಕು. ಅದ್ರ ಮೇಲೆ ಈ ಸೈನ್ಸು ಒಂದು ವೇಳೆ ಅದು ಸೂಡೋ ಸೈನ್ಸ್ ಆಗಿದ್ದರೆ, ಒಂದು ವೇಳೆ ಅದಕ್ಕೆ ಯಾವುದೇ ಬೇಸ್ ಇಲ್ಲದೆ ಇದ್ದಿದ್ರೆ, ಈ 5,000 ವರ್ಷ, 3,000 ವರ್ಷ, 2,000 ವರ್ಷ ಅಂತ ಏನು ಮಾತಾಡ್ತೀವಿ, ಇಷ್ಟು ವರ್ಷದಿಂದ ಬರ್ತಿತ್ತು. ಅದು ಇಲ್ಲಿ ತನಕ ಎಕ್ಸಿಸ್ಟ್ ಆಗಿರ್ತಿತ್ತು. ಈಗ ಜನರೆಲ್ಲ ಆಯುರ್ವೇದ ಕಡೆ ಮುಖ ಮಾಡಿದ್ದಾರೆ. ಇದ್ರ ಭಯ, ನಥಿಂಗ್ ಮೋರ್ ದ್ಯಾನ್ ದಟ್. ವೆರಿ ಕ್ಲಿಯರ್. ಸುಮ್ಮನೆ ಅವ್ರ ಹತ್ರ ಚರ್ಚೆ ಮಾಡೋ ಅವಶ್ಯಕತೆ, ನನ್ನ ಹತ್ರ ಬೇಕಾದ್ರೆ ಚರ್ಚೆ ಬಂದು ನಾನು ಮಾತಾಡ್ತೀನಿ ಅವ್ರ ಹತ್ರ. ಸುಮ್ಮನೆ ಭಯ ಅಷ್ಟೇ. ಅಯ್ಯೋ ನಮಗೆಲ್ಲೋ ಲಾಸ್ ಆಗ್ಬಿಡ್ತದೆ ಅನ್ನೋಂಥ ಭಯ ಇರ್ಬೋದು ಅಷ್ಟೇ. ಬಿಟ್ಟರೆ ಒಂದು ಸೈನ್ಸನ್ನು ಅದು ಸರಿ ಅಥವಾ ತಪ್ಪು ಅಂತ ಹೇಳಬೇಕು ಅಂದರೆ ಮೊದಲು ಆಳವಾಗಿ ಅಧ್ಯಯನ ಮಾಡಬೇಕು. ಇದಕ್ಕೋಸ್ಕರ ಒಂದಷ್ಟು ಡಿಸೀಸ್ಗಳನ್ನು ನಾವು ಎಕ್ಸಾಂಪಲ್ ತೊಗೊಂಡ್ರೆ ಜನರ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಬೋದು. ಸುಮ್ಮನೆ ಒಂದು ಥಿಯರಿ ಮಾತಾಡ್ಕೊತ ಹೋಗೋಕ್ಕಿಂತ ಒಂದು ಡಿಸೀಸ್ ತೊಗೊಳ್ಳಿ, ಒಂದೊಂದು ಸಣ್ಣ ಸಣ್ಣ ಎಕ್ಸಾಂಪಲ್ ಡಿಸೀಸ್ ತೊಗೊತ ಹೋದರೆ ಇದೇನಾಗುತ್ತೆ ಅಂತ ಖಂಡಿತ ಮಾತಾಡ್ಬೋದು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇಷ್ಟೋ ತನಕ ನಮಗೆ ಆಯುರ್ವೇದ ಅಂದರೆ ಏನು, ಅದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಈಗ ತಿಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಈ ಕಾರ್ಯಕ್ರಮ ಮತ್ತೆ ಕೂಡ ಮುಂದುವರಿಯುತ್ತೆ. ಅಷ್ಟೋ ತನಕ ನೋಡ್ತಾರೆ ವಿಶ್ವವಾಣಿ ಹೆಲ್ತ್ ಚಾನಲ್.